ತಾಲೂಕಿನ ಬಡೇಲಡಕು ಗ್ರಾಮದಲ್ಲಿ ಜನವರಿ 1/1/2025 ಹೊಸ ವರ್ಷಕ್ಕೆ ಭೀಮಾ ಕೊರಂಗ ಉತ್ಸವವನ್ನು ಬಡೇಲಡಕು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಊರಿನ ಸಹಕಾರದೊಂದಿಗೆ ಎಲ್ಲ ದಲಿತ ಮುಖಂಡರೊಂದಿಗೆ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಎಸ್ ದುರ್ಗೇಶ್ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೆ ಪರಶುರಾಮ್ ಕಂದಗಲ್, ಎಚ್ ದುರ್ಗೇಶ್ ಬಡಲೇಡಕು ತಾಲೂಕು ಸಂಘಟನಾ ಸಂಚಾಲಕರು ಕೆ ಮೂಗಪ್ಪ, ತಾಲೂಕು ಸಂಘಟನಾ ಸಂಚಾಲಕರು ಅಜಯ್ ಕುಮಾರ್, ತಾಲೂಕು ಸಂಘಟನೆ ಸಂಚಾಲಕರು ಎಚ್ ಸತ್ಯಪ್ಪ, ದಂತ ಮುಖಂಡರು ಹನುಮಂತಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು ದುರ್ಗರಾಜ, ದಲಿತ ಮುಖಂಡರು ಹಾಗೂ ಬಡೇಲಡಕು ಗ್ರಾಮದ ಸಂಘಟನೆಯ ಯುವಕರು ಮತ್ತು ಹಿರಿಯರು ಹಾಗೂ ವಿವಿಧ ಗ್ರಾಮಗಳಿಂದ ಬಂದಂತಹ ಗ್ರಾಮದ ಶಾಖೆ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಗುರುರಾಜ್ ಎಲ್. ಮಾಡ್ತಾ ಇದ್ರು. ಇದರಿಂದ ರೋಷವಾಗಿರ್ತಕ್ಕಂಥ ನಮ್ಮ ದಲಿತ ಮುಖಂಡರುಗಳು ಏನ್ ಮಾಡಿದ್ರು, ಏನಪ್ಪ ಇವರಿಂದ ನಾವು ಯಾವಾಗ ಮುಕ್ತಿ ತಗೊಳೋದು ಅಂತಂದೇಳಿ ಆಲೋಚನೆ ಮಾಡೋದು. ನಾವು ಅವ್ರ ಕಣ್ಣೆದ್ರಿಗೇನೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಅವ್ರಿಗೆ ಏನ್ ತಿಳಿದತ್ತೆ ಅದು ಮಾಡ್ತಾ ಇದ್ರು. ಇದರಿಂದ ನಮ್ಮರು ತೀರಾ ರೋಷವಾಗಿದ್ರು. ರೋಷವಾಗಿರ್ತಕ್ಕಂಥ ಸಮಯದಲ್ಲಿ ಆಗ್ತಾನೆ ಬ್ರಿಟಿಷ್ ಅವರು ನಮ್ಮ ಭಾರತಕ್ಕೆ ಎಂಟ್ರಿ, ಉತ್ತರ ಭಾರತ ಮುಗಿಸ್ಕೊಂಡು ದಕ್ಷಿಣ ಭಾರತಕ್ಕೆ ಲಗ್ಗೆ ಇಡಬೇಕು ಅಂತೇಳಿ ಬರಬೇಕಾದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಈ ಪೇಶ್ವೆ ಮಹಾರಾಜರು, ಪೇಶ್ವೆಗಳು ಅಂದ್ರೆ ಅಲ್ಲಿನ ಒಂದು ರಾಜಮನೆತನ, ಆ ರಾಜಮನೆತನದವ್ರನ್ನ ಯಾಗಾದ್ರೂ ಮಾಡಿ ಬಗ್ಬಡಿಬೇಕು ಅಂತಂದೇಳಿ ಬ್ರಿಟಿಷರು ಹೊಂಚ ಆಗ್ತಾ ಕೂತಿರ್ಬೇಕಾದ್ರೆ ಆವಾಗ ಅಲ್ಲಿನ ಅವ್ರನ್ನ ಸದಬಡಿತಕ್ಕಂಥ ನಮ್ಮ ಕೈಲಿ ಆಗಲ್ಲ, ಬ್ರಿಟಿಷರ ಕೈಯಲ್ಲಿ. ಅಲ್ಲಿ ಆ ಜಾತಿ ವ್ಯವಸ್ಥೆ ಮತ್ತು ಇನ್ನಿತರ ಎಲ್ಲದಿಂದ ರೋಷವಾಗಿರ್ತಕ್ಕಂಥ ಒಂದು 500 ಜನ ಸಿದ್ಧ ನಾಕುಗಳು ಅಂತ ಹೇಳ್ತಾರೆ. ಅವ್ರಿಗೆ ನಾವಿಲ್ಲಿ ಹೆಂಗ ಯೋಧರು ಅಂತೀವ ಹಂಗಲ್ಲಿ ಸಿದ್ಧ ನಾಕುಗಳು ಅಂತ ಹೇಳ್ತಾರೆ. ಅವ್ರನ್ನ ಬ್ರಿಟಿಷ್ ಗೌರ್ಮೆಂಟ್ ಕಾಂಟ್ಯಾಕ್ಟ್ ಮಾಡುತ್ತೆ. ನಿಮಗೆ ಅವರಿಂದ ಮುಕ್ತಿ ಕೊಡಬೇಕಾದ್ರೆ, ಅವರಿಂದ ನಿಮಗೆ ದಬ್ಬಾಳಿಕೆ ದೌರ್ಜನ್ಯ ಆಗಬೇಕಾದ್ರೆ ನೀವು ನಮಗೆ ಯುದ್ಧದ ಜೊತೆ ನಮಗೆ ಕೈ ಜೋಡಿಸಿ ಅಂತೇಳಿ ನಮ್ಮರನ್ನ ಕೇಳ್ಕೊಂತಾರೆ. ಈಗ ಯಾವಾಗ ಇದನ್ನೇ ಕಾಯ್ಕೊಂತಿರ್ತಕ್ಕಂಥ ನಮ್ಮವರು, ಆಯ್ತು ನಾವು ನಿಮಗೆ ಸಪೋರ್ಟಿವ್ ಮಾಡ್ತೀವಿ, ನಮಗೆ ಶಿಕ್ಷಣ ಕೊಡಿಸ್ಬೇಕು, ಶಾಲೆಗಳನ್ನು ತೆರಿಬೇಕು, ನಮ್ಮನ್ನ ಉದ್ಯೋಗಗಳನ್ನು ಕೊಡಬೇಕು, ನಿಮ್ಮ ಸೈನಿಕ ಸೇನೆಯಲ್ಲಿ ನಮ್ಮನ್ನ ಸೇರಿಸಬೇಕು, ಇವರಿಂದ ನಮಗೆ ಮುಕ್ತಿ ಕೊಡಿಸ್ಬೇಕು ಅಂತಂದೇಳಿ ಅವ್ರು ಕೇಳ್ಕೊಂಡಾಗ ಬ್ರಿಟಿಷ್ ಗೌರ್ಮೆಂಟ್ ತಥಾಸ್ತು ಅಂತದ್ದು. ಆಯ್ತು ನಿಮಗೆ ಎಲ್ಲವೂ ಸಿಗುತ್ತೆ, ನಾವು ಹೇಗಾದ್ರೂ ಮಾಡಿ ಆ ಪೇಶ್ವೆ ಮಹಾರಾಜರನ್ನ ನಾವು ಸೋಲಿಸಲೇಬೇಕು ಅಂತಂದೇಳಿ ಡಿಸೈಡ್ ಮಾಡಿದಾಗ 1818 ಇಸ್ವಿ, ಈಗ ಯಾವುದು 2025ನೇ ಇಸ್ವಿ ಇದೀಗ ಈ ಯುದ್ಧ ನಡೆದು 207ನೇ ವರ್ಷ. ಆ 207ನೇ ವರ್ಷದ ಹಿಂದ್ಗಡೆ ನಡೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ರಿಗೂ ಸಮೇತ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಬುಕ್ ಓದಿದ್ಮೇಲೆ ಗೊತ್ತಾಗಿದ್ದು. ಅವಾಗ ಏನು 31ನೇ ತಾರೀಕು 40 ಕಿಲೋಮೀಟರ್ ದೂರದ ನಡ್ಕಂತ ಬಂದು ನಮ್ಮ 500 ಜನ ಯೋಧರು 40 ಕಿಲೋಮೀಟರ್ ನಡ್ಕಂತ ಬಂದು ಭೀಮಾ ಅಂತಕ್ಕಂಥ ನದಿಯ ದಂಡದಲ್ಲಿ ಹೊಂಚಾಕ ಕೂಡ್ತಾರೆ. ಈ ಪೇಶ್ವೆ ಮಹಾರಾಜರು 28,000 ಜನ ನಮ್ಮರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, 28,000 ಪೇಶ್ವೆ ಮಹಾರಾಜರು ಯೋಧರು, ಬರೀ 500 ಜನ ನಮ್ಮ ಯೋಧರು. ಆ ಯೋಧರು ಯುದ್ಧ ಸ್ಟಾರ್ಟ್ ಆಗುತ್ತೆ. ರಾತ್ರೆಲ್ಲ ನಿದ್ದೆಗೆಟ್ಟು ನಡ್ಕೊಂಡು ಬಂದು, ಅವಾಗೆಲ್ಲ ವಾಹನ ಅವೆಲ್ಲ ಇದ್ದಿಲ್ಲ, ನಡ್ಕೊಂಡು ಬಂದು ಇನ್ನೇನು ನಿದ್ದೆ ಹೋಗ್ಬೇಕು ಅನ್ನೋದ್ರಲ್ಲೇನೆ ಯುದ್ಧ ಸಾಗುತ್ತೆ. ರಾತ್ರೆಲ್ಲ ಯುದ್ಧ ಮಾಡಿ ತಿರುಗಿ ಬೆಳಿಗ್ಗೆ ಆ 500 ಜನ ಸೇರ್ಕೊಂಡು 2800 ಸೈನಿಕರಲ್ಲಿ 500 ಸೈನಿಕರನ್ನ ಸಾಯಿಸ್ತಾರೆ. ಆ ಒಂದು ಬರೀ 500 ಜನ 2800 ಇರ್ತಕ್ಕಂಥ ಯೋಧರನ್ನ 5,000 ಜನನ ಸಾಯಿಸ್ತಾರೆ. ಈ 500 ಜನದಲ್ಲಿ ಏನ್ ನಮ್ಮ ಯುವಕರು ಇದ್ರು, ಯುದ್ಧ ಮಾಡ್ತಕ್ಕಂಥ ನಮ್ಮರು ಸೈನಿಕರಿದ್ರು, ಅವರಲ್ಲಿ ಬರೀ ಕೇವಲ 21 ಜನ ಮಾತ್ರ ಮರಣ ಹೊಂತಾರೆ. ಅವತ್ತು ಯುದ್ಧ ನಮ್ಮರದೇ ಗೆಲ್ಲುತ್ತೆ. ಇವರ ಬಡತಕ್ಕೆ ಅಂದ್ರೆ ಇವರ ಯುದ್ಧದ ಒಂದು ಶೈಲಿ, ಇವರ ಒಂದು ಚಾಣಾಕ್ಷತೆಯಿಂದ ಪೇಶ್ವೆ ಮಹಾರಾಜರ ಸೈನ್ಯ ಸೋಲುತ್ತೆ. ಬ್ರಿಟಿಷರು ಮತ್ತೆ ನಮ್ಮವರು ಸೇರ್ಕೊಂಡೆ ಯುದ್ಧ ಮಾಡಿದ್ರು, ಗೆಲ್ಲಿತಾರೆ. ಆ ಗೆದ್ದ ನಂತರದಲ್ಲಿ ವಂಡರ್ ಆಗ್ತತೆ ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ದೊರೆಗೆ. ಏನಪ್ಪ, ಬರೀ 500 ಜನ 28,000 ಜನನ ಸೋಲಿಸಿರ್ತಕ್ಕಂಥದ್ದು ನಿಜವಾಗಲೂ ಅವರ ಒಂದು ಶ್ಲಾಘನೆ, ಅವರ ಒಂದು ಕಾರ್ಯ ನಿಜವಾಗ್ಲೂ ನಮಗೆ
ಒಂದು ಶ್ಲಾಘನೀಯ ಅಂತಂದೇಳಿ ಅವತ್ತನೇ ಡಿಸೈಡ್ ಮಾಡಿ ಬ್ರಿಟಿಷರು